ರಂಜಿತ್ ಬಾಯ್ಲಿ ನೋಡು, ಈ ನ್ಯೂಸ್ ಪೇಪರ್ ಸಮೀಕ್ಷೆ ಪ್ರಕಾರ ಈ ಚುನಾವಣೆಯಲ್ಲಿ ನಮ್ಮ ಸ್ವಾಭಿಮಾನಿ ಪಕ್ಷಕ್ಕೆ ಕನಿಷ್ಠ 123 ಸೀಟ್ ಬರುತ್ತೆ ಅಂತ ಬರೆದಿದ್ದಾರೆ. ಅದರ ಅರ್ಥ ನನ್ನ 20 ವರ್ಷದ ರಾಜಕೀಯದ ಕನಸು ನನಸಾಗೋ ಟೈಮ್ ಹತ್ರ ಬರ್ತಾ ಇದೆ. ಅದಿನ್ನೂ ಸಮೀಕ್ಷೆ ಅಷ್ಟೇ ಪಾಪ. ರಿಸಲ್ಟ್ ಹೆಂಗೆ ಬೇಕಾದರೂ ಉಲ್ಟಾ ಹೊಡಿಬೋದು. ಲಾಸ್ಟ್ ಟೈಮ್ MP ಎಲೆಕ್ಷನ್ ನೋಡಿದ್ರಲ್ಲ, ವೈಪ್ ಔಟ್. ಬಂತಲ್ಲ ನಮ್ಮ ವೋಟ್ ಬ್ಯಾಂಕು. ಬನ್ರಿ ಅಭಯ್, ಏನು ಸ್ಪೆಷಲ್? ಸ್ಪೆಷಲ್ ಅಲ್ಲೇ ಸ್ಪೆಷಲ್ ಸರ್. ವೈಶು ಹೊಸ ಮಗಳನ್ನ ಕರ್ಕೊಬಂದಿದ್ದೀನಿ ಸರ್. ಅಂದರೆ ಇವಳನ್ನ ದತ್ತು ತಗೋತೀನಿ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಕರ್ಕೊಂಬಂದೆ. ಮತ್ತೆ ಇವಳು ಕೇರ್ ಟೇಕರ್ ಒಬ್ಬರಿದ್ರು, ಅವರೇನೋ ಬೇಡ ಅಂತ ಹೇಳಿದ್ರು. ಅವ್ರನ್ನ ಇವಳೇ ಒಪ್ಸಿದಾಳಂತೆ. ಇನ್ಮೇಲೆ ನಿಮ್ಮ ಜೊತೆನೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದಾಳೆ. ಇನ್ಮೇಲೇನಿದ್ದು ನೀವುಂಟು, ನಿಮ್ಮ ಮಗಳುಂಟು. ಏನು ಪುಟ್ಟು, ಇನ್ನು ಮುಂದೆ ನನ್ನ ಜೊತೆ ಇರ್ತೀಯಾ ಈ ಹೊಸ ಪಪ್ಪನ ಜೊತೆ? ಆದರೆ ನೀವು ಮಾತ್ರ ನನ್ನ ಆಚೆಗೆ ಹಾಕಲ್ಲ ಅಲ್ವಾ? ಯಾಕೆ ಹಾಕಿ ಕೇಳ್ತಾ ಇದೆಯಾ? ನಾನು ಚಿಕ್ಕ ವಯಸ್ಸಿಂದಲೂ ಆಶ್ರಮದಿಂದ ಆಶ್ರಮಕ್ಕೆ, ಮನೆಯಿಂದ ಮನೆಗೆ ಓಡಿಸ್ತಾನೆ ಇದ್ದಾರೆ. ನನಗೆ ಅಂತ ಯಾವ ಜಾಗನೂ ಇಲ್ಲ. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಇಲ್ಲ ಕಂದ, ನಿನ್ನ ಯಾವತ್ತೂ ಆಚೆ ಕಳಿಸಲ್ಲ. ಈ ಮನೆ ನಿಂದು, ಆರಾಮಾಗಿ. ಒಂದೇ ಒಂದು ಸುಮ್ಮನೆ ಹೊಡೆಯಲ್ಲ, ನನ್ನನ್ನು ಉಪವಾಸ ಬೀಳ್ಸಲ್ಲ ಅಲ್ವಾ? ಇಲ್ಲ ಕಣಮ್ಮ, ನೀ ನನ್ನ ಮಗಳು ಅಂದಮೇಲೆ ನಿನ್ನನ್ನು ಉಪವಾಸ ಬೆಳೆಸ್ತೀನ? ಭಾವಿ ಮುಖ್ಯಮಂತ್ರಿ ರಂಜಿತ್ ಕುಮಾರ್ ಮಗಳು ನೀನು. ಇನ್ನು ಮುಂದೆ ಹೆಂಗೆ ಬದುಕ್ತೀಯ ಗೊತ್ತಾ? ರಾಜ್ಕುಮಾರಿ ಥರ ಬದುಕ್ತೀಯ. ಜನಾರ್ದನ್, ಮಗುಗೆ ರೂಮ್ ವ್ಯವಸ್ಥೆ ಮಾಡಿ. ಪುಟ ಬಾ, ನೀನು ಹೊಸ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ನನಗೆ ಹೊಸ ರೂಮ? ಹ್ಞೂ ಕಣ. ಆಚೆ ಕಡೆ ಮೆಟ್ಲು ಕೆಳಗಡೆ ಮಲ್ಕೊಳ್ಳೋಕೆ ಎಷ್ಟೊಂದು ಸತಿ ಜಾಗ ಸಿಕ್ಕಿರ್ಲಿಲ್ಲ. ನೋಡು, ಇನ್ನು ಮುಂದೆ ಈ ಹಳೆದನ್ನೆಲ್ಲ ಜ್ಞಾಪಿಸ್ಕೋಬಾರ್ದು. ಹೊಸ ವೈಷ್ಣವಿಯಾಗಿ, ಹೊಸ ಖುಷಿ, ಹೊಸ ಸಂತೋಷದಿಂದ ಬದುಕಬೇಕು. ರಂಜಿತ್, ನನಗೆ ಯಾಕೋ ಆ ಮಗು ಇಲ್ಲಿಗೆ ಬಂದಿದ್ದು ಸರಿ ಅನ್ನಿಸ್ತಾ ಇಲ್ಲ. 2 ಕಾರಣ ಇದೆ ಪಾಪ. ಮೊದಲನೇದು, ಒಂದು ಅನಾಥ ಮಗುನ ದತ್ತು ತಗೊಳ್ಳೋಷ್ಟು ದೊಡ್ಡ ಮನಸ್ಸಿರೋನು ಅಂತ ಜನ ಮುಗಿ ಬಿದ್ದು ಓಟ್ ಹಾಕ್ತಾರೆ. 2ನೇದು, ನನ್ನ ಪಾವನಿ ಜೀವನ ಸರಿಯಾಗಿದ್ದಿದ್ರೆ ಇವತ್ತಿದೇ ವಯಸ್ಸಿನ ಮಗು ಇರ್ತಿತ್ತಲ್ವ ಪಾಪ. ಅವತ್ತು ನಾನು ಅಬಾರ್ಷನ್ ಮಾಡಿಸಿದ ಮಗುನೇ ಇವತ್ತು ಈ ರೂಪದಲ್ಲಿ ಬಂದಿದೆ ಅಂತ ಅನ್ಕೊಳ್ತೀನಿ. ಆ ಪಾಪಕ್ಕಿದೆ ಪ್ರಾಯಶ್ಚಿತ್ತ. ಫೈನಲಿ ನನ್ನನ್ನು ಪಪ್ಪ ಅಂತ ಕರೆಯೋ ಒಂದು ಪುಟ್ಟ ಜೀವ ಬಂತು ಮನೆಗೆ. ಮೊದಲನೇ ಕಾರಣನ ಒಪ್ಕೋಬಹುದು ರಂಜಿತ್. ಎರಡನೇ ಕಾರಣ
ನೀನು ಮತ್ತೆ ಸಂಬಂಧಕ್ಕೆ ಎಮೋಷನ್ಸ್ಗೆ ಜೋತ್ ಬೀಳ್ತಿದ್ಯಾ ಅಂದರೆ ಮುಂದೆ ನಿನ್ನ ಭವಿಷ್ಯಕ್ಕೆ ಹೊಡ್ತಾ ಬೀಳುತ್ತೆ. ಆ ಹುಡುಗಿನ ಆದಷ್ಟು ಬೇಗ ಜಾಗ ಖಾಲಿ ಮಾಡಿಸ್ಬೇಕು. ಅಂದ್ರೆ ಈ ಮನುಷ್ಯಂಗೆ ಇದಕ್ಕಿಂತ ಮುಂಚೆನೇ ಮದುವೆ ಆಗಿತ್ತ? ಪಾಪಕ್ಕೆ ಪ್ರಾಯಶ್ಚಿತ್ತ ಅಂದ್ರೆ